ನನಗೆ ಈ ರಾಜ್ಯದಲ್ಲಿ ಇವತ್ತಿನ ಸರ್ಕಾರ ಯಾವ ರೀತಿಯಲ್ಲಿ ಜನಸಾಮಾನ್ಯರ ಬದುಕು ಸರಿಪಡಿಸೋದಿರಲಿ, ಜನಸಾಮಾನ್ಯರ ಜೊತೆ ಚೆಲ್ಲಾಟ ಇದೆಯಲ್ಲ ಇವ್ರದ್ದು, ಅವ್ರ ಜೀವನ ಜೊತೆ ಅವ್ರು ತಿಳ್ಕೊಂಡಿದ್ದಾರೆ ನಾವು ಮುಂದೆ 2028ಕ್ಕೂ ಮತ್ತೆ ನಾವೇ ಅಧಿಕಾರಿಗೆ ಬರ್ತೀವಿ ಅಂತಕ್ಕಂತ ಹೇಳ್ತಾರೆ. ಹಿಂದೆನೂ ಹಲವಾರು ಬಾರಿ ಈ ರೀತಿ ಅಧಿಕಾರ ನಡೆಸಿದಂಥವ್ರು ಹೇಳಿಕೆಗಳ ರೀತಿ ಕೊಟ್ಟಂಥದ್ದನ್ನ ಬಹುಶಃ ನಾಡಿನ ಜನತೆನೂ ಗಮನಿಸಿದ್ದಾರೆ. ನಾನು ಹೇಳೋದಿರಲಿ, ಕೊನೆಗೆ ಚುನಾವಣೆಗಳಾದಾಗ ಏನಾಗಿದ್ದಾರೆ ಇದು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಕಳೆದ 3 ವರ್ಷ ನಿರಂತರವಾಗಿ ಈ ಒಂದು ಮುಖ್ಯಮಂತ್ರಿಯ ಕುರ್ಚಿಯ ಬಗ್ಗೆನೇ ಚರ್ಚೆ, ಅದು ಹೊರತುಪಡಿಸಿ ಇನ್ಯಾವುದು ವಿಷಯಗಳು ಇಲ್ಲ. ಇವತ್ತಿಗಾಗಲೇ ಹಲವಾರು ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಮಾಧ್ಯಮಗಳು ತೋರಿಸ್ತಾ ಇದ್ದೀರಿ. ಆ ಊರುಗಳಲ್ಲಿ ಬಿಂದಿಗೆಗಳು ಇಟ್ಕೊಂಡು ಖಾಲಿ ಬಿಂದಿಗೆನ ನೀರನ್ನು ಹುಡುಕೊಂಡು ಅಲಿತಾ ಇರ್ತಕ್ಕಂಥ ಪರಿಸ್ಥಿತಿಗಳನ್ನು ಇಡೀ ರಾಜ್ಯದ ಹಲವಾರು ಭಾಗದಲ್ಲಿ ಕಾಡ್ತಾ ಇದ್ದೇವೆ ನಾವು. ಅದರ ಬಗ್ಗೆ ಒಬ್ಬನೇ ಒಬ್ಬ ಮಂತ್ರಿ ಈ ಒಂದು ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತಕ್ಕಂಥದ್ದು ಒಂದು ಜನತೆಗೆ ಮಾಹಿತಿಯನ್ನು ಕೊಡಬೇಕು. ಇವತ್ತವರು ಕೊಟ್ಟಿದ್ದು ನೋಡಲಿಲ್ಲ ಯಾವ ಜಿಲ್ಲಾ ಮಂತ್ರಿಗಳು. ಇವತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಆದರೆ ಇವರು ಯಾರಿಗೂ ಆ ಸಮಸ್ಯೆಗಳ ಪರಿಹಾರ ತಂದು ಕೊಡಬೇಕು ಅಂತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಅದರ ಬಗ್ಗೆ ಇವರಿಗೆ ಯಾವುದೇ ರೀತಿಯ ಕಮಿಟ್ಮೆಂಟ್ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಂದ ಇವತ್ತು ಬಹುಶಃ ಮುಂದಿನ 5ನೇ ತಾರೀಕಿನ ನಂತರ ಈ 3 ವರ್ಷದಲ್ಲಿ ನಡೀತಾ ಇತ್ತಲ್ಲ ಕುರ್ಚಿಯ ವಿಷಯದಲ್ಲಿ, ಆ ಕಡೆ ಕೆಲವರು ಮಾತಾಡೋದು, ಈ ಕಡೆ ಕೆಲವರು ಮಾತಾಡೋದು, ಇನ್ನು ಕೆಲವರು ದೇವರ ಕೃಪೆ ಬೇಡ್ಕೊಂಡು ಓಡ್ತಕ್ಕಂಥದ್ದು. ಈಗ ಅದೇನೋ ಮಾಟ ಮಂತ್ರದ ಬೇರೆ ಪ್ರಾರಂಭ ಆಗಿದೆ. ಮಾಟ ಮಂತ್ರದ ಬೇಕು ಅವ್ರ ಪಕ್ಷದಲ್ಲೇ ಚರ್ಚೆ. ಮಾಟ ಮಂತ್ರದ ಬಗ್ಗೆ ಬೇರೆ ಪಕ್ಷದಲ್ಲಿ ಮಾತಾಡೋದಿರಲಿಲ್ಲ ಯಾರೊಬ್ಬ. ಅವರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರೇ ಇವತ್ತು ಅದೇನೋ ಮುಖ್ಯಮಂತ್ರಿಗಳ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತಕ್ಕಂಥದ್ದು ನಾವು ಉತ್ತರಗಳು ಅವರೇ ಏನು ಕೊಡ್ತಾ ಇದ್ದಾರೆ. ಇವೆಲ್ಲ ನೋಡಿದ್ರೆ ಬಹಳ ಹುಡುಗಾಟಿಕೆಯ ರಾಜಕಾರಣ ಈ ರಾಜ್ಯದಲ್ಲಿ ನಡೀತಾ ಇದೆ ನನ್ನ ಅಭಿಪ್ರಾಯ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.